ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ನಾನು ನಿಮ್ಮ ಆರಾಮದಾನ್. ಮತ್ತು ಫ್ರೆಂಡ್ಸ್, ಒಂದೊಂದು ವಿಡಿಯೋದಲ್ಲೂ ಒಂದೊಂದು ವಿಚಿತ್ರ ಘಟನೆಯನ್ನು ಫೇಸ್ ಮಾಡೋ ಪರಿಸ್ಥಿತಿಗೆ ಬರ್ತಾ ಇದೆ. ಯಾಕಂದರೆ ನಿಮ್ಮ ಹತ್ರ ನಾನು ಹೇಳ್ಕೊಳ್ಳೋ ಥರ ಇಲ್ಲ, ಈ ಕಡೆ ಬಿಡೋ ಥರ ಇಲ್ಲ. ಇನ್ನೊಂದು ತುಂಬ ಧೈರ್ಯ ಕೊಡ್ತಿದ್ದಾರೆ. ಸರ್, ಏನೇ ಇದ್ದರೂ ಕೂಡ ನೀವು ಕಂಟಿನ್ಯೂ ಮಾಡಿ, ಮುಂದುವರಿಸಿ ಅದನ್ನು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನನ್ನ ಉದ್ದೇಶ ಒಂದೇನೇ, ಜನಗಳಿಗೆ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಮಾಡಬೇಕು. ಅವರಿಗೆ ಏನಾದರೂ ಸ್ವಲ್ಪ ಆದರೂ ಕೂಡ ವಿಷಯ ಗೊತ್ತಾಗೋ ಥರ ಮಾಡಬೇಕು ಅನ್ನೋದು ಮಾತ್ರನೇ ನನಗೆ ಟಾರ್ಗೆಟ್ ಇರೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾಕಂತಂದರೆ ಒಂದೊಂದು ವಿಚಿತ್ರ ಕಾಲ್ಸ್ ಬರುತ್ತೆ. ನಾನು ನಂಬರ್ ಆಗ್ತಾ ಇರೋದೇ ತಪ್ಪು ಅಂದ್ಕೊಳ್ತಾ ಇದ್ದೇನೆ. ಫೋನ್ ರಿಸೀವ್ ಮಾಡಿಲ್ಲ ಅಂದರೂ ಕಷ್ಟ, ಫೋನ್ ರಿಸೀವ್ ಮಾಡಿದ್ರೂ ಕಷ್ಟ. ಮಾಡಿಲ್ಲ ಅಂದರೆ ದೊಡ್ಡದಾಗಿ ಫೋನ್ ನಂಬರ್ ಹಾಕಿದ್ದೀರಾ, ನೀವು ರಿಸೀವ್ ಮಾಡಲ್ಲ ಅಂತ ಹೇಳ್ತೀರಾ. ರಿಸೀವ್ ಮಾಡಿದ್ರೆ ಧಮ್ಕೀಳಾಗ್ತೀರಾ. ಇಂಥ ಪರಿಸ್ಥಿತಿನಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ನಾನು ಯಾರ ಹತ್ರ ಹೇಳ್ಕೊಂಡ್ಲಿ? ಅಲ್ಲ, ನಾನೇನಾದ್ರೂ ಸರ್ವಿಸ್ ಚಾರ್ಜ್ ಏನಾದರೂ ತೊಗೊಳ್ತಾ ಇದ್ದೀನಾ? ಫ್ರೀಯಾಗೇ ಮಾಡ್ತಾಯಿದ್ದೀನಿ ನನ್ನ ಕೈಲಾಗಿದ್ದನ್ನ. ಆದ ಕಡೆಗೆ ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸು ಇವರು ಎಲ್ಲನೂ ಬಡವರು ಬಂದ ಕಡೆಗೆಲ್ಲನೂ ಡಾಕ್ಯುಮೆಂಟೇಷನ್ ಆಗ್ಬೋದು, ಇದಾಗ್ಬೋದು, ಎಲ್ಲನೂ ನನ್ನ ಕೈಲಾದಷ್ಟು ನಾನು ಅವರಿಗೆ ಫ್ರೀಯಾಗಿ ಕೊಡಿಸ್ಲಿಕ್ಕೇನೆ ಅಲ್ಲಿ ಆಫೀಸರ್ಸ್ ಕಡೆಯಿಂದ ಟ್ರೈ ಮಾಡ್ತಾ ಇದ್ದೇನೆ. ಬಟ್ ಪರಿಸ್ಥಿತಿ ಹೆಂಗಿದೆ ನಮ್ಮ ಕರ್ನಾಟಕ ಗೌರ್ನಮೆಂಟಿದು, ಏನೂ ಮಾಡ್ಲಿಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಕಾಸಿಲ್ಲದೆ ಏನೂ ಸಿಗಲ್ಲ ಅಂಥ ಪರಿಸ್ಥಿತಿ. ಅದರಲ್ಲೂ ಕೂಡ ನಾನು ನನ್ನ ಕೈಲಾದ್ದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದರೆ ಎಲ್ಲನೂ ಫ್ರೀಯಾಗಿ ಸಿಗಲ್ಲ ಫ್ರೆಂಡ್ಸ್. ಸ್ವಲ್ಪ ಆದರೂ ಕೂಡ ನೋಡಿ, ಇವತ್ತು ಸುಮಾರು ಕಡೆ ನ್ಯೂಸಲ್ಲೆಲ್ಲನೂ ಹರಿದಾಡ್ತಾ ಇದೆ. ಬರೀ ಅಲ್ಲಿ ಟ್ಯಾಕ್ಸ್ ಅನ್ನೋ ಒಂದು ಹೆಸರಲ್ಲಿ ದಂಧೆ ಮಾಡ್ತಾ ಇದ್ದಾರೆ ಎಲ್ಲ ಆಫೀಸರ್ಸು ಅಂತ ಹೇಳ್ಬಿಟ್ಟು. ಅದು ಏನೂ ಮಾಡಲಿಕ್ಕಾಗಿಲ್ಲ. ಅದು ನಮ್ಮ ಕರ್ನಾಟಕ ಸರ್ಕಾರ ಆ ಥರ ಇದೆ, ಆ ಥರ ರೂಲ್ಸನ್ನು ಹಾಕ್ತಾಯಿದೆ. ಫ್ರೆಂಡ್ಸ್, ಬನ್ನಿ ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ನಾವು ಕೊನೆ ಇಲ್ಲ, ಅಂತ್ಯನೇ ಇಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಆ ಥರ ಇದೆ. ಒಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ರಾಜಕಾರಣಿಗಳು ಬದಲಾಗೋವರೆಗೂ ಆಫೀಸರ್ಸ್ ಯಾರೂ ಬದಲಾಗಲ್ಲ ಫ್ರೆಂಡ್ಸ್. ರಾಜಕಾರಣಿಗಳು ಬದಲಾದಕ್ಕೂ ಆಗಲ್ಲ. ಯಾಕೆ ಹೇಳಿ? ದುಡ್ಡು ತೊಗೊಳ್ದೆ ಓಟ್ ಹಾಕಲ್ಲ. ಒಂದು ಎಲೆಕ್ಷನ್ಗೆ MLA ಎಲೆಕ್ಷನ್ಗೆ ನಿಂತ್ಕೊಂಡ ಅಂತಂದರೆ 50 ಕೋಟಿ ಒಬ್ಬ MLA ಕ್ಯಾಂಡಿಡೇಟ್ ಖರ್ಚು ಮಾಡ್ತಾನೆ ಅಂತಂದರೆ, ಆ 50 ಕೋಟಿಗೆ 500 ಕೋಟಿ ಟಾರ್ಗೆಟ್ ಇಟ್ಕೊಂಡು ಬಂದಿರ್ತಾನೆ. ಮತ್ತು ಎಲ್ಲಿಂದ ಬಂದಿರುತ್ತೆ ಅವರಿಗೆ? ಅಲ್ಲ, ಅವರು ಕಷ್ಟಪಟ್ಟಿರೋ ದುಡ್ಡೇ ಅಲ್ವಾ ಹಾಕಿರೋದು? ಎಲ್ಲಿಂದ ಬಂದಿರುತ್ತೆ? ನಾವು ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ? ನಾವು ಅದನ್ನು ಅರ್ಥ ಮಾಡ್ಕೊಳ್ದೆ ಅವ್ರ ಹತ್ರ ದುಡ್ಡು ತೊಗೊಳ್ದೆ ಓಟ್ ಹಾಕಿದರೆ ನಾವು ಅವ್ರ ಹತ್ರ ಫ್ರೀಯಾಗಿ ಮಾಡ್ಕೊಡಿ ನಮ್ಮ ಕೆಲಸಗಳು ಅಂತ ಹೇಳ್ಬೋದಾಗಿತ್ತು. ಬಟ್ ನಾವೇನು ಆ ಥರ ಮಾಡಿಲ್ಲಲ್ಲ. ನಾವು ದುಡ್ಡು ತೊಗೊಂಡೇ ಓಟ್ ಹಾಕಿರ್ತೀವಿ. ಅದನ್ನು ನಮ್ಮ ತಪ್ಪನ್ನು ನಾವು ತಿಳ್ಕೊಳ್ಬೇಕು. ಇರಲಿ ಫ್ರೆಂಡ್ಸ್, ಬನ್ನಿ. ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದರೆ ದಿನಗಳು ಕಳೆದೋಗುತ್ತೆ, ಗಂಟೆಗಳು ಕಳೆದೋಗೋದು ಕೂಡ ಗೊತ್ತಾಗಲ್ಲ. ಇವತ್ತು ಒಂದು ಮುಖ್ಯವಾದ ವಿಷಯನ ತೊಗೊಂಡು ಬಂದಿದ್ದೀನಿ. ಯಾಕಂತಂದರೆ ತುಂಬ ಜನ ಕಾಲ್ ಮಾಡಿದಾಗೆಲ್ಲನೂ ಕೇಳ್ತಾನೆ ಇದ್ದಾರೆ ಇದ್ರ ಬಗ್ಗೆ. ಏನಂತ ಅಂದರೆ, ಒಂದು ತುಂಬ ಕನ್ಫ್ಯೂಷನ್ ಆಗಿದ್ದಾರೆ. ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು, ಈ ಖಾತಾ ಅಂದ್ರೇನು? ಸರ್, ನಮ್ದಕ್ಕೆ ಎ ಖಾತಾ ಬರುತ್ತಾ, ನಮ್ದಕ್ಕೆ ಬಿ ಖಾತಾ ಬರುತ್ತಾ, ಸರ್ ನಮ್ಮದು ಬಿ ಖಾತಾ ಇದೆ, ಈ ಖಾತಾ ಮಾಡಿಸ್ಬೇಕಾ? ಈ ಥರ ಎಲ್ಲನೂ ಕ್ವಶನ್ಗಳು ಬರ್ತಾ ಇದೆ. ಅದೇ ಉದ್ದೇಶದಿಂದಲೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು 3-4 ಜನ ರಿಕ್ವೆಸ್ಟ್ ಮಾಡಿದ್ರಿ. ಇದರಲ್ಲೇ ಮತ್ತು ಇನ್ನೂ ಒಂದು 4-5 ರಿಕ್ವೆಸ್ಟ್ ಬಂದಿದೆ ಫ್ರೆಂಡ್ಸ್. ಅದ್ರ ಬಗ್ಗೆ ಎಲ್ಲನೂ ನಾನು, ಯಾಕಂತಂದರೆ ಎಲ್ಲ ರಿಕ್ವೆಸ್ಟ್ಗಳ ಬಗ್ಗೆನೂ ವಿಡಿಯೋ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ತೇನೆ. ಯಾಕಂತಂದರೆ ನನಗೂ ಟೈಮ್ ಸಿಗ್ತಾ ಇಲ್ಲ. ಅದರಿಂದ ಮ್ಯಾಕ್ಸಿಮಮ್ ಎಷ್ಟು ಆಗುತ್ತೋ ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆನೂ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಂದೊಂದು ಪ್ರತಿನಿತ್ಯದಂತೆ ಇವತ್ತು ಒಂದು ಮನವಿ ಅಂದರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲನ್ನು ಫಾಲೋ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಎ ಖಾತಾ, ಬಿ ಖಾತಾ ಮತ್ತು ಈ ಖಾತಾ ಮತ್ತು ಅದರ ಮಹತ್ವಗಳೇನು ಮತ್ತು ಅದರಿಂದ ಪ್ರಯೋಜನಗಳೇನು ಅದನ್ನು ತಿಳ್ಕೊಳ್ಳೋಣ. ಎ ಖಾತಾ, ಬಿ ಖಾತಾ ಮತ್ತು ಈ ಖಾತಾ
ಆ ಎ ಖಾತ ಬಿ ಖಾತ ಮತ್ತು ಈ ಖಾತ ಅವಕ್ಕೆ ಇರೋ ವ್ಯತ್ಯಾಸಗಳು ಏನು ಅಂತ ಅಂದರೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ. ಅದೇ ಪ್ರಕಾರನೇ ಕನ್ಫ್ಯೂಸ್ ಮಾಡ್ಕೋಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಯಾಕಂತಂದರೆ ಇದು ಇಷ್ಟು ದಿನ ಈ ಖಾತ ಇಲ್ಲದೆ ಇರೋದೇನೆ ಇವಾಗ ಕನ್ಫ್ಯೂಷನ್ ಆಗಿರೋದು. ಈ ಖಾತ ಇತ್ತು ಏನಂದರೆ ಅದು ಈ ಖಾತ ಅಂತ ಹೇಳ್ತಾ ಇರಲಿಲ್ಲ, ಮ್ಯಾಕ್ಸಿಮಮ್ ಈ ಸ್ವತ್ತು ಅಂತ ಹೇಳ್ತಾ ಇದ್ವಿ. ಅದು ಇವಾಗ ಅದೇ ಒಂದು ಈ ಖಾತ, ಈ ಆಸ್ತಿ, ಈ ಸ್ವತ್ತು ಡಿಫ್ರೆಂಟ್ ನೇಮ್ಸಲ್ಲಿ ಬರ್ತಾ ಇದೆ. ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ಯಾಕಂತಂದರೆ ನೆಕ್ಸ್ಟ್ ನಾನು ಈ ಆಸ್ತಿ ಬಗ್ಗೆ, ಈ ಸ್ವತ್ತು ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೇನೆ. ಇವಾಗ ಎ ಖಾತ, ಬಿ ಖಾತ ಮತ್ತು ಈ ಖಾತ, ಅದರಿಂದ ಏನೇನು ಪ್ರಯೋಜನಗಳಿದೆ ಮತ್ತು ಏನೇನು ವ್ಯತ್ಯಾಸಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ಏನೂ ಇಲ್ಲ, ಒಂದು ನಮ್ಮ ಕರ್ನಾಟಕದಲ್ಲಿ ಮೊದಲಿಂದಲೂ ಈ ಎ ಖಾತ, ಬಿ ಖಾತ ಅನ್ನೋದು ನಮ್ಮ BBMP ಲಿಮಿಟಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇತ್ತು. ಅವತ್ತಿಂದನೂ ಇದೆ ಎ ಖಾತ, ಬಿ ಖಾತ ಅನ್ನೋದು. ಯಾಕಂದರೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಸರ್ ಎ ಖಾತ ಸೇಫಾ, ಬಿ ಖಾತ ಸೇಫಾ, ಈ ಖಾತ ಸೇಫಾ ಅಂತ ಹೇಳ್ಬಿಟ್ಟು. ಅದೇ ಉದ್ದೇಶದಿಂದಲೇ ನಾನು ಈ ಖಾತ, ಯಾಕಂದರೆ ಖಾತ ಅನ್ನೋದು ಅಷ್ಟೊಂದು ಮಹತ್ವವಾದ ಡಾಕ್ಯುಮೆಂಟು. ಸೇಲ್ ಡಿಡ್ ಆದಮೇಲೆ ಖಾತಾನೇ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಖಾತಾದಲ್ಲಿ ಕೂಡ ನಿಮ್ಮದು A to Z ಓನರ್ ಮಾಲೀಕತ್ವ ತೋರಿಸುತ್ತೆ, ಆ ಪ್ರಾಪರ್ಟಿ ಗಾತ್ರ ಮೀನ್ಸ್ ಸೈಜ್ ತೋರಿಸುತ್ತೆ, ಅಳತೆ ತೋರಿಸುತ್ತೆ, ಮತ್ತು ಅಪ್ ಟು ಡೇಟ್ ಇಲ್ಲಿವರೆಗೂ ನಾವು ಟ್ಯಾಕ್ಸ್ ಏನು ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ ಪ್ರತಿಯೊಂದೂ, ಮತ್ತು ಅದು ವಾಣಿಜ್ಯ ಪ್ರದೇಶನ ಅಥವಾ ರೆಸಿಡೆನ್ಸಿಯಲ್ಲ, ಕಮರ್ಷಿಯಲ್ಲ, ಅದು ಕೂಡ ತೋರಿಸುತ್ತೆ. ಈ ಖಾತಾ ಅನ್ನೋದು ಅಷ್ಟೊಂದು ಮಹತ್ವ ಆಗಿದೆ. ಆದರೆ ಇದರಲ್ಲಿ ತುಂಬ ಕನ್ಫ್ಯೂಷನ್ ಆಗಿರೋದು ಅಂತಂದರೆ, ಒಂದು ಎ ಖಾತ, ಬಿ ಖಾತ, ಈ ಖಾತ, ಅದರಲ್ಲಿ ಎ ಖಾತ ಎಲ್ಲಿ ಬರುತ್ತೆ, ಬಿ ಖಾತ ಎಲ್ಲಿ ಬರುತ್ತೆ, ಮತ್ತು ಈ ಖಾತ ಎಲ್ಲಿ ಬರುತ್ತೆ. ಎ ಖಾತ, ಬಿ ಖಾತ ಕಾಮನ್ ಆಗೋಗಿದೆ. ಆದರೆ ಈ ಖಾತ ಅನ್ನೋದಿದೆಯಲ್ಲ, ಅದು ಡಿಜಿಟಲೀಕರಣ, ಕಂಪ್ಯೂಟರೈಸ್ಡ್ ಖಾತಾನೇ ಈ ಖಾತ. ಇವಾಗ ಅದಕ್ಕೆ ವ್ಯತ್ಯಾಸ ಮತ್ತು ಎ ಖಾತ ಎಲ್ಲಿ ಯಾಕೆ ಬರುತ್ತೆ ಅದನ್ನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಏನೂ ಇಲ್ಲ, ಎ ಖಾತ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್, ಒಂದು ಜೆನ್ಯೂನಿಟಿ ಅನ್ನೋದು ಎ ಖಾತದಲ್ಲಿರುತ್ತೆ. ಎ ಖಾತ ಅನ್ನೋದು ಕಾನೂನುಬದ್ಧವಾಗಿರುತ್ತೆ. ಯಾವುದೇ ಒಂದು ಪ್ರಾಪರ್ಟಿ ತೊಗೊಳ್ಬೇಕು ಅಂದರೆ ಅದು 100% ಇಸ್ ದ ಜೆನ್ಯೂನಿಟಿ, ಈಸ್ ದ ಲೀಗಲ್ ಅಂತ ಏನು ಹೇಳ್ತೀವಿ, ಆ ಜೆನ್ಯೂನಿಟಿ ಅನ್ನೋದೊಂದು ಎ ಖಾತದಲ್ಲಿರುತ್ತೆ. ಆ ಎ ಖಾತದಲ್ಲಿ ನಿಮಗೆ ಪ್ರತಿ ವರ್ಷನೂ ಟ್ಯಾಕ್ಸ್ ಅವರು ಪೇ ಮಾಡಿರ್ತಾರೆ. ಎ ಖಾತ ಮಾಡಬೇಕು ಅಂತಂದರೆ ಅಪ್ ಟು ಡೇಟ್ ಕ್ಲಿಯರ್ ಮಾಡಿರ್ತಾರೆ ಅವರು. ಅಂಥವ್ರಿಗೇ ಅದು ಎ ಖಾತ ಕೊಡೋದು ಕೂಡ. ಯಾಕಂದರೆ ಮೊದಲೆಲ್ಲ ಎ ಖಾತ ಸಿಗಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ಡು ನಮ್ಮ ಬೆಂಗಳೂರಲ್ಲಿ ಬೆಟರ್ಮೆಂಟ್ ಚಾರ್ಜಸ್ ಅನ್ನೋದನ್ನು ಕಟ್ಟಬೇಕಿತ್ತು. ಸಕ್ರಮ ಬಂದಾಗ ಮಾತ್ರ ಮಾಡಬೇಕು ಅಂತಂದೇಳಿ ಅದನ್ನು ಮಾಡಿದರು. ಬಟ್ ಆ ಸಕ್ರಮನ ಜಾರಿಗೆ ತರೋದಕ್ಕಾಗಲಿಲ್ಲ. ಮತ್ತು ಎ ಖಾತ ಇತ್ತು ಅಂತಂದರೆ ನೀವು ಯಾವುದೇ ಬ್ಯಾಂಕಿಗೆ ಹೋಗಿ, ನ್ಯಾಷನಲೈಸ್ ಬ್ಯಾಂಕ್ಸ್ ಕೂಡ ನಿಮಗೆ ಲೋನನ್ನು ಕೊಡುತ್ತೆ. ಏನೂ ನಿಮಗೆ ಒಂದೇ ಒಂದು ರಿಮಾರ್ಕ್ ಅನ್ನೋದು ಬರಲ್ಲ. ತಿರ್ಗಾ ಒಂದು ಅಪ್ರೂವಲ್ಗೆ ಹೋಗಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ 100% ನಿಮಗೆ ಅಪ್ರೂವಲ್ ಸಿಗುತ್ತೆ. ನೀವು ಸೇಲ್ ಮಾಡೋದಕ್ಕೋಗಿ ಲಾಯರ್ ಹತ್ರ 100% ಜೆನ್ಯೂನ್ ಇದೆ ಅಂತ ಹೇಳ್ತಾರೆ. ಒಂದು ಬ್ಯಾಂಕ್ ಲೋನಿಗೆ ಟೆನ್ಷನ್ ಇರಲ್ಲ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಟೆನ್ಷನ್ ಇರಲ್ಲ, ಮತ್ತು ಒಂದು ಪ್ರಾಪರ್ಟಿ ಸೆಲ್ ಮಾಡಬೇಕಂದ್ರೂ ಕೂಡ ನಿಮಗೆ ಟೆನ್ಷನ್ ಇರಲ್ಲ. ಇಷ್ಟೂ ಬೆನಿಫಿಟ್ಟು ನಿಮಗೆ ಎ ಖಾತಾದಲ್ಲಿ ಸಿಗುತ್ತೆ. ಮತ್ತು ಇನ್ನು ಬಿ ಖಾತ ಯಾವ ಥರ? ಬಿ ಖಾತ ಅನ್ನೋದು 100% ಅದು ಕಾನೂನುಬದ್ಧವಾಗಿರಲ್ಲ, ಇನ್ನೊಂದು ಅಕ್ರಮವಾಗಿರುತ್ತೆ. ಅದಕ್ಕೆ ಆಸ್ತಿ ತೆರಿಗೆ ಅನ್ನೋದು, ಟ್ಯಾಕ್ಸ್ ಅನ್ನೋದೊಂದು ಟಿಲ್ ಡೇಟ್ವರೆಗೂ ಅವ್ರು ಪೇ ಮಾಡಿರಲ್ಲ. ಮತ್ತು ಆ ಬಿ ಖಾತೆ ಎಲ್ಲಿ ಬರುತ್ತೆ? ಮೊದಲಿಗೆ ಓನ್ಲಿ ಬೆಂಗಳೂರಲ್ಲಿ ಮಾತ್ರನೇ ಎ ಮತ್ತು ಬಿ ಬರ್ತಿದ್ದಿದ್ದು. ಇವಾಗ ಟೋಟಲಿ ಎಲ್ಲ ಕಡೆಗೂ 11B ಅಂತಂದೇಳಿ ಏನು ಕೊಡ್ತಾ ಇದ್ದಾರೆ ಅದೆಲ್ಲನೂ ಬಿ ಖಾತಾನೇ. ಥ್ರೂಟ್ ಕರ್ನಾಟಕ ಎಲ್ಲ ಕಡೆಗೂ ಬಿ ಖಾತ ಬರುತ್ತೆ ಇವಾಗ. ಆ ಬಿ ಖಾತ ಇತ್ತು ಅಂತಂದರೆ ನಿಮಗೆ ಬಿಲ್ಡಿಂಗು ಅಪ್ರೂವಲ್ ಕೊಡಬೇಕು ಅಂತಂದರೆ ತುಂಬಾ ವೆರಿಫಿಕೇಷನ್ ಮಾಡ್ತಾರೆ. ಮತ್ತು ಬ್ಯಾಂಕ್ ಲೋನು ಓನ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಮಾತ್ರ ಸಿಗುತ್ತೆ.
ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಬ್ಯಾಂಕ್ ಲೋನ್ ಸಿಗಲ್ಲ ಬಿ ಖಾತಾಗೆ, ಓನ್ಲಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಮಾತ್ರನೇ ನಿಮಗೆ ಲೋನ್ ಸಿಗೋದು. ಮತ್ತು ಇನ್ನೊಂದೇನಂತ ಅಂದರೆ 2014ರಲ್ಲಿ ನಾನು ಅದು ಅಮೆಂಡ್ಮೆಂಟ್ ಕೂಡ ಹೇಳ್ತೇನೆ. ನಾನು ಆ್ಯಕ್ಚುಲಿ ಒಂದು ಹೈಕೋರ್ಟಲ್ಲಿ ಒಂದು ತೀರ್ಪಾಯಿತು, ಅದು ಡೇಟು ಎಲ್ಲನೂ ನಾನು ಹಾಕ್ತೇನೆ ಡಿಸ್ಕ್ರಿಪ್ಷನ್ನಲ್ಲಿ. ಅದು ಕಾನೂನು ಬಾಹಿರ ಅನ್ನೋದೇ ಒಂದಾಯಿತು, ಅನಧಿಕೃತ ಪ್ರಾಪರ್ಟಿ ಅನ್ನೋದೇ ಹೈಕೋರ್ಟಲ್ಲೂ ಕೂಡ ಅದು ಸಾಬೀತಾಯಿತು. ಯಾವುದು? ಬಿ ಖಾತಾ ಪ್ರಾಪರ್ಟಿಗೆ. ಇದು ಯಾವ್ಯಾವುದು ಅಂತಂದರೆ, ನೀವು ರೆವೆನ್ಯೂ ಸೈಟ್ಸ್ ಯಾವ್ಯಾವುದಿತ್ತು ಆ ರೆವೆನ್ಯೂ ಸೈಟ್ಸಿಗೆಲ್ಲನೂ ವಿತೌಟ್ ಅಪ್ರೂವಲ್ ಏನಿದೆ ಆ ವಿತೌಟ್ ಅಪ್ರೂವಲ್ಗೆಲ್ಲನೂ ನಿಮಗೆ ಬಿ ಖಾತಾನೇ ಕೊಡೋದು. ಅದೇ ನಿಮಗೆ ಎ ಖಾತಾ ಅಂತಾರೆ. ನೀವು ಯಾವುದೇ ಒಂದು ಅಪ್ರೂವ್ಡ್ ಲೇಔಟ್ಸ್ ತೊಗೊಳ್ಳಿ, ಅಲ್ಲೆಲ್ಲನೂ ಅಪ್ರೂವ್ಡ್ ಲೇಔಟ್ಸಲ್ಲೆಲ್ಲನೂ ನಿಮಗೆ ಎ ಖಾತಾ ಕೊಡ್ತಾರೆ. ಇನ್ನು ಈ ಖಾತಾ ಅಂದ್ರೇನು? ಈ ಖಾತಾ ಅನ್ನೋದು ಬಂದ್ಬಿಟ್ಟು ಆನ್ಲೈನ್ ಡಿಜಿಟಲೀಕರಣಗೊಳಿಸಿರುವಂತಹ ಒಂದು ಎಲೆಕ್ಟ್ರಾನಿಕ್ ಖಾತಾ. ಈ ಎಲೆಕ್ಟ್ರಾನಿಕ್ ಖಾತಾನ ಏನಕ್ಕಾಗಿ ಇದು ಮಾಡಿದ್ರು ಅಂತಂದರೆ, ಒಂದು ಜೆನ್ಯೂನಿಟಿ ಕಂಡುಹಿಡಿಯೋದಕ್ಕೋಸ್ಕರ, ಇನ್ನೊಂದು ಮೋಸ ಹೋಗದೆ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರ, ಯಾಕಂದರೆ ಅಪ್ ಟು ಡೇಟ್ ಇಲ್ಲಿವರೆಗೂ ಟ್ಯಾಕ್ಸ್ ಏನಿದೆ ಅದು ಗೊತ್ತಾಗಬೇಕು, ಮತ್ತು ಆ ಪ್ರಾಪರ್ಟಿ ಮಾಲೀಕರು ಇವರೇ ಅನ್ನೋದಕ್ಕೇ ಒಂದು PID ನಂಬರ್ ಅಂತ ಬರುತ್ತೆ. ಆ PID ನಂಬರ್ ಹಾಕಿದ್ರೇ ಫುಲ್ ಜಾತಕನೇ ಓಪನ್ ಆಗುತ್ತೆ. ಇದರಿಂದಲೇ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ತಂದರು. ಇನ್ನು ಈ ಖಾತಾದಲ್ಲೇ ಎ ಖಾತಾ ಬಿ ಖಾತಾ ಡಿವೈಡ್ ಆಗಿದೆ, ಅದೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಈ ಖಾತಾ ಅನ್ನೋದು ಒಂದು ಜಸ್ಟ್ ಡಿಜಿಟಲೀಕರಣ, ಅದರಲ್ಲೇ ನಿಮಗೆ ಡಿವೈಡ್ ಆಗಿದೆ ಎ ಖಾತಾ ಮತ್ತು ಬಿ ಖಾತಾ. ಈ ಖಾತಾ ಅನ್ನೋದು ಎಷ್ಟು ಜೆನ್ಯೂನಿಟಿ ಆಗಿರುತ್ತೆ ಅಂತಂದರೆ A to Z ಡೀಟೇಲ್ಸ್ ಎಲ್ಲನೂ ನಿಮಗೆ ಕಂಪ್ಯೂಟ್ರಲ್ಲೇನೇ ನೀವು ಚೆಕ್ ಮಾಡ್ಕೊಳ್ಬೋದು. ಯಾಕಂದರೆ ಎಲ್ಲಿವರೆಗೂ ಎನ್ಕಂಬರೆನ್ಸ್ ಆಗಿತ್ತು, ಮತ್ತು ಯಾರ ಹೆಸರಲ್ಲಿದೆ, ಮತ್ತು ಅದರ ಸೈಜ್ ಏನು, ಪ್ರಾಪರ್ಟಿ ಸೈಜು ಪ್ರತಿಯೊಂದು ಕೂಡ ನಿಮಗೆ ಕಂಪ್ಯೂಟ್ರಲ್ಲೇ ನೋಡ್ಕೊಳ್ಬೋದು. ಯಾಕಂದರೆ ಆ PID ನಂಬರಿಂದ ಅಷ್ಟು ಒಂದು ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ನೀವು ಒಂದು ಪ್ರಾಪರ್ಟಿ ಸೇಲ್ ಮಾಡಬೇಕಂದ್ರೂ ಕೂಡ ತೊಗೋಬೇಕಂದ್ರೂ ಕೂಡ ತುಂಬಾ ಈಸಿ. ಯಾಕಂದರೆ ನೀವು ಒಂದು ರಿಜಿಸ್ಟರ್ ಮಾಡ್ಕೊಳ್ರಿ ನೆಕ್ಸ್ಟ್ ಖಾತಾ ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗುತ್ತೆ. ಅಷ್ಟೊಂದು ಈಸಿ ಪ್ರೋಸೆಸ್ ಇರುತ್ತೆ ಈ ಖಾತಾ ಆಯಿತು ಅಂತ ಅಂದರೆ. ಅದೇ ಉದ್ದೇಶದಿಂದಲೇ ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡರಾಗ್ಬೋದು ಅಥವಾ ಸಿದ್ದರಾಮಣ್ಣವರಾಗ್ಬೋದು, DK ಶಿವಕುಮಾರ್ ಸಾಹೇಬ್ರಾಗ್ಬೋದು, ಎಲ್ಲರೂ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಒಂದು ಪ್ರತಿಯೊಂದು ಕಡೆಗೂ ಅದು ಡಿಜಿಟಲೀಕರಣ ಅನ್ನೋದನ್ನು ಮಾಡೋಣ ಅಂತ ಹೇಳಿಬಿಟ್ಟೇನೆ ನಮ್ಮ ಕರ್ನಾಟಕದಲ್ಲಿ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದಿದ್ದು. ನಿಜವಾಗೂ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹ್ಯಾಂಡ್ಸ್ ಅಪ್ ಅಂತ ಹೇಳಬೇಕು. ಬಟ್ ಏನಂದರೆ ಸ್ವಲ್ಪ ಲೇಟ್ ಆಗ್ತಾಯಿದೆ, ಅದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ. 100% ಎಲ್ಲನೂ ಒಂದು ಹಂತಕ್ಕೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಎಲ್ಲ ಖಾತಾ ಬಗ್ಗೆ, ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು, ಈ ಖಾತಾ ಅಂದ್ರೇನು ಅನ್ನೋದು ಗೊತ್ತಾಯಿತು. ಮತ್ತು ಅದರಿಂದ ಏನೇನು ಪ್ರಯೋಜನಗಳಿದೆ ಅಂತಲೂ ಗೊತ್ತಾಯಿತು. ಏನಾದರೂ ಇತ್ತು ಅಂತಂದರೆ ನನಗೆ ಕಮೆಂಟ್ಸ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.